ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಂಡರ್ ಸೆಕ್ಷನ್ 5 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881. ಇದು ಸೆಕ್ಷನ್ 5 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಕೆಳಗಡೆ ಬರುತ್ತೆ. ಇದರ ಡೆಫಿನೇಷನ್ ಏನಂದರೆ, ಆಸ್ ಪರ್ ಸೆಕ್ಷನ್ 5 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881, ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ an instrument in writing containing an unconditional order signed by the maker directing a certain person to pay a certain sum of money only to or to the order of a certain person or to the bearer of the instrument. ಇದರ ಅರ್ಥ ಏನಂದರೆ, ಬಿಲ್ ಆಫ್ ಎಕ್ಸ್ಚೇಂಜ್ ಎನ್ನುವುದು ಬೇಷರತ್ತಾದ ಆದೇಶವನ್ನು ಹೊಂದಿರುವ ಲಿಖಿತ ಸಾಧನವಾಗಿದ್ದು, ತಯಾರಕರಿಂದ ಸಹಿ ಮಾಡಲ್ಪಟ್ಟಿದ್ದು, ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಸಾಧನ ಹೊಂದಿರುವವರಿಗೆ ಮಾತ್ರ ನಿರ್ದಿಷ್ಟ ಮೊತ್ತವನ್ನು ಪಾವತಿಸಲು ನಿರ್ದೇಶಿಸುತ್ತದೆ. ಇದು ಇದರ ಡೆಫಿನಿಷನ್. ಪಾರ್ಟೀಸ್ ಟು ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ, ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಎಷ್ಟು ಪಕ್ಷಗಳಿವೆ? ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ 3 ಪಕ್ಷಗಳಿರುತ್ತವೆ. ಒಂದು ಡ್ರಾಯರ್. ಡ್ರಾಯರ್ ಎನ್ನುವನು ಸಾಧನವನ್ನು ಯಾರು ಸಿದ್ಧಪಡಿಸುತ್ತಾರೋ ಅವರನ್ನು ಡ್ರಾಯರ್ ಎಂದು ಕರೆಯುತ್ತೇವೆ. ಸಾಧಾರಣವಾಗಿ ಸಾಲ ಕೊಡುವವರೇ ಸಾಧನವನ್ನು ತಯಾರಿಸುವರು. ಇನ್ನೊಬ್ಬರನ್ನು ಡ್ರಾಯಿ ಅಂತ ಕರೀತೇವೆ. ಡ್ರಾಯಿ ಅಂದರೆ ಯಾರನ್ನು ಹಣ ಪಾವತಿಸಲು ಆದೇಶ ನೀಡುತ್ತೇವೋ ಅವರನ್ನು ಡ್ರಾಯಿ ಎಂದು ಕರೆಯಲಾಗುತ್ತದೆ. ಇನ್ನೊಬ್ಬರು ಪಾರ್ಟಿ ಪೇಯಿ. ಪೇಯಿ ಅಂದರೆ ಯಾರನ್ನು ಹಣವನ್ನು ಸ್ವೀಕರಿಸುವ ವ್ಯಕ್ತಿಯನ್ನು ಪೇಯಿ ಎಂದು ಕರೆಯುತ್ತೇವೆ. ಈಗ ಒಂದು ಚೆಕ್ ಕೊಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಗೆ. ಈಗ ನಾನು ಚೆಕ್ ಬರೆದು ಕೊಡ್ತೀನಿ, ನಾನು ಡ್ರಾಯರ್. ನನ್ನ ಫ್ರೆಂಡ್ ಹೆಸರಲ್ಲಿ ಕೊಡ್ತೀನಿ, ಅವನು ಪೇಯಿ. ಬ್ಯಾಂಕ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ಹಣ ಪೇ ಮಾಡಿ ಅಂತ. ಸೊ ಬ್ಯಾಂಕ್ನವ್ರನ್ನ ಡ್ರಾಯಿ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ನೋಡೋಣ. There is a company called Sidhu purchases spare parts for credit from a supplier called Soma for rupees 50,000 that has to be paid in 30 days. ಸಿದ್ದು ಅನ್ನೋ ಒಂದು ಕಂಪನಿ ಇದೆ. ಇವರು ಸೋಮಾನ ಕಂಪನಿಯಿಂದ ಸ್ಪೇರ್ ಪಾರ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟು ರೂಪಾಯಿಗೆ? 50,000 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದನ್ನ 30 ದಿವಸದೊಳಗಡೆ ಕೊಟ್ಬಿಡ್ಬೇಕು. ಈಗ ಸೋಮಾ ಅನ್ನೋರು buys raw materials on credit from a company called Ashok with same terms and condition. ಈಗ ಸೋಮಾನವ್ರು ಏನು ಮಾಡ್ತಾರೆ, ಅದು ಸೇಮ್ ಕಂಡೀಷನ್ಸಲ್ಲಿ ಅಶೋಕ್ ಅನ್ನೋರ ಹತ್ರದಿಂದ ಕೆಲವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾವು ಸೋಮಾ ಮೇ ಆರ್ಡರ್ ಸಿದ್ದು ಟು ಪೇ ದ ಅಮೌಂಟ್ ಟು ಅಶೋಕ್. ಈಗ ಸೋಮಾನವ್ರು ಏನು ಮಾಡ್ಬೋದು ಅಂದರೆ, ಸಿದ್ದುಗೆ ಆರ್ಡರ್ ಮಾಡ್ಬೋದು, ನೀವು ನನಗೆ ಕೊಡಬೇಕಾಗಿರೋ ಹಣನ ಅಶೋಕ್ಗೆ ಕೊಡಿ. ಇದು ಲಿಖಿತ ರೂಪದಲ್ಲಿ ಬರೆದು ಒಂದು ಫಾರ್ಮ್ಯಾಟಲ್ಲಿ ಕೊಡಬೇಕಾದ್ರೆ ಇದನ್ನ ಬಿಲ್ ಆಫ್ ಎಕ್ಸ್ಚೇಂಜ್ ಎಂದು ಕರೆಯಲ್ಪಡುತ್ತದೆ. ಎಸೆನ್ಷಿಯಲ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಎಸೆನ್ಷಿಯಲ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಅಗತ್ಯಗಳೇನು? ಬೇಸಿಕ್ ಎಸೆನ್ಷಿಯಲ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರ್ಕೋಬೇಕಾದ್ರೆ ಇದನ್ನ ಬೇಸಿಕ್ ಥಿಂಗ್ಸ್ ಏನು? ಫಸ್ಟ್ ಒನ್, ಎ ಬಿಲ್ ಆಫ್ ಎಕ್ಸ್ಚೇಂಜ್ ಮಸ್ಟ್ ಬಿ ಇನ್ ರೈಟಿಂಗ್. ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಲಿಖಿತ ರೂಪದಲ್ಲಿರಬೇಕು. ಓರಲ್ ಆಗಿದ್ರೆ ಅದು ಸರಿಯಾಗಲ್ಲ. ಟುಮಾರೋ ಇಟ್ ಮೇ ನಾಟ್ ಕಮ್ ಆಸ್ ಅನ್ ಎವಿಡೆನ್ಸ್. ಇಟ್ ಮಸ್ಟ್ ಬಿ ಡೇಟೆಡ್ ಅಂಡ್ ಸ್ಟ್ಯಾಂಪ್. ದಿನಾಂಕ ಹೊಂದಿರಬೇಕು ಮತ್ತು ಸ್ಟ್ಯಾಂಪ್ ಅನ್ನು ಆಗಿರಬೇಕು. ಇಟ್ ಮಸ್ಟ್ ಬಿ ಸೈನ್ಡ್ ಬೈ ದ ಡ್ರಾಯರ್. ಡ್ರಾಯರ್ ಅದನ್ನ ಕ್ಲಿಯರ್ ಆಗಿ ಸೈನ್ ಮಾಡಿರಬೇಕು. ದ ನೇಮ್ ಆಫ್ ದ ಡ್ರಾಯರ್ ಮಸ್ಟ್ ಬಿ ಕ್ಲಿಯರ್ಲಿ ಮೆನ್ಷನ್ಡ್. ಡ್ರಾಯರ್ ಅನ್ನೋದು ಯಾರು? ಇದನ್ನು ಯಾರು ತಯಾರಿಸ್ತಾರೋ ಅವ್ರನ್ನೇ ಡ್ರಾಯರ್ ಅಂತ ಕರಿತೀವಿ. ಅವ್ರು ಸೈನ್ ಮಾಡಬೇಕಾದ್ರೆ ಅವ್ರ ಹೆಸರು ಸರಿಯಾಗಿ ಕ್ಲಿಯರ್ ಆಗಿ ಕಾಣಲ್ಲ, ಬಟ್ ಅವ್ರ ಹೆಸರನ್ನ ಪ್ರಿಂಟ್ ಮಾಡಿರ್ಬೇಕು. ಸೊ ಓದೋರಿಗೆ ಇವ್ರ ಹೆಸರು ಏನಂತ ಗೊತ್ತಾಗುತ್ತೆ. ದ ಆರ್ಡರ್ ಮಸ್ಟ್ ಬಿ ಆನ್ ಅನ್ಕಂಡೀಷನಲ್ ಒನ್. ಆದೇಶವು ಯಾವುದೇ ತರಹದ ಷರತ್ತುಗಳು ಹೊಂದಿರಬಾರದು, ಅನ್ಕಂಡೀಷನಲ್ ಆಗಿರಬೇಕು. ಇಟ್ ಮಸ್ಟ್ ಕಂಟೈನ್ ಅನ್ ಆರ್ಡರ್ ಟು ಪೇ ಮನಿ ಆ್ಯಂಡ್ ನಾಟ್ ಗುಡ್.
ಆದೇಶವು ಹಣವನ್ನು ಪಾವತಿಸಲು ಮಾತ್ರ ಹೊಂದಿರಬೇಕು. ಯಾವುದೇ ತರಹದ ಸರಕುಗಳನ್ನು ಪಡೆಯಲು ಆದೇಶವಿರಬಾರದು. ಇಟ್ ಈಸ್ ಯೂಸ್ ಓನ್ಲಿ ಫಾರ್ ಎಕ್ಸ್ಚೇಂಜ್ ಆಫ್ ಮನಿ. ನೀವು ಗೂಡ್ಸ್ ಎಲ್ಲ ಕೊಡೋದಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ದ ಸಮ್ ಪೇಯಬಲ್ ಮಸ್ಟ್ ಬಿ ಸ್ಪೆಸಿಫೈಡ್. ಪಾವತಿಸಬೇಕಾದ ಮೊತ್ತವನ್ನು ಸ್ಪಷ್ಟವಾಗಿ ಬರೆದಿರಬೇಕು. ದ ಮನಿ ಮಸ್ಟ್ ಬಿ ಪೇಯಬಲ್ ಟು ಎ ಡೆಫಿನಿಟ್ ಪರ್ಸನ್ ಆರ್ ಟು ಹಿಸ್ ಆರ್ಡರ್ ಆರ್ ಟು ದ ಬೇರರ್. ಬಿಲ್ ಆಫ್ ಎಕ್ಸ್ಚೇಂಜ್ ಯಾರು ಹೊಂದಿರ್ತಾರೋ ಅವರನ್ನು ಬೇರರ್ ಎಂದು ಕರೆಯುತ್ತೇವೆ. ಪಾವತಿಸಬೇಕಾದ ಮೊತ್ತವನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಹಣವನ್ನು ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ಅವರ ಆದೇಶದಂತೆ ಬೇರೆ ವ್ಯಕ್ತಿಗೆ ಪಾವತಿಸಬೇಕು. ದ ಅಮೌಂಟ್ ಶುಡ್ ಬಿ ಪೇಡ್ ವಿತಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಅಂದರೆ ಈ ಹಣವನ್ನು ಸರಿಯಾದ ಟೈಮಲ್ಲಿ ವಾಪಸ್ ಮಾಡಬೇಕು. ಇಟ್ ಮಸ್ಟ್ ಹ್ಯಾವ್ ಅಡಿಕ್ವೇಟ್ ಸ್ಟ್ಯಾಂಪ್ ಡ್ಯೂಟಿ ಅಟ್ ದ ಪ್ರಿಸ್ಕ್ರೈಬ್ಡ್ ರೇಟ್. ಈಗ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಯಾವುದೇ ತರಹದ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗಿದ್ರೆ ಅದನ್ನು ಸರಿಯಾಗಿ ಕಟ್ಟಿರಬೇಕು. ಅಡ್ವಾಂಟೇಜಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಇದರ ಆದಾಯಗಳೇನು ಅದ್ರ ಬಗ್ಗೆ ಈಗ ನೋಡೋಣ. ಇಟ್ ಈಸ್ ಎ ವ್ಯಾಲಿಡ್ ಎವಿಡೆನ್ಸ್ ಆಫ್ ಡೆಟ್. ಇಟ್ ಈಸ್ ಎ ಫುಲ್ ಪ್ರೂಫ್ ಆಫ್ ಇಂಡೆಟೆಡ್ನೆಸ್. ಅಂದರೆ ಇದು ಸಾಲವನ್ನು ಪಡೆದದಕ್ಕೆ ಮಾನ್ಯ ಸಾಕ್ಷಿಯಾಗಿ ಪರಿಗಣಿಸಬಹುದು. ಅಂದರೆ ಈಗ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೀರಾ, ಅವರು ತಿರುಗಿಸ್ಕೊಡ್ಲಿಲ್ಲ ಅಂದರೆ ಇದು ಒಂದು ಎವಿಡೆನ್ಸ್ ಆಗಿ ಕೋರ್ಟ್ ಆಫ್ ಲಾ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. Since the date of payments is fixed, debtor knows when he has to pay and the creditor knows when to expect money. ಪಾವತಿಯ ದಿನಾಂಕವನ್ನು ನಿಗದಿಪಡಿಸಿದ ಕಾರಣ ಸಾಲಗಾರನು ಯಾವಾಗ ಪಾವತಿಸಬೇಕೆಂದು ತಿಳಿದಿರುತ್ತಾನೆ ಮತ್ತು ಸಾಲಗಾರನು ತನ್ನ ಹಣವನ್ನು ಯಾವಾಗ ನಿರೀಕ್ಷಿಸಬೇಕೆಂದು ತಿಳಿದಿರುತ್ತಾನೆ. ಅಂದರೆ ಯಾವಾಗ ದುಡ್ಡು ಬರುತ್ತೆ, ಯಾವಾಗ ದುಡ್ಡು ಹೋಗೋದು ಅಂತ ಕ್ಲಿಯರಾಗಿ ಗೊತ್ತಿದ್ರೆ ಬೇರೆ ವಿಷಯನ ಸರಿಯಾಗಿ ಪ್ಲಾನ್ ಮಾಡ್ಬೋದು. The creditor can allow credit and at the same time capital is not locked up. ಈಗ ಒಬ್ಬ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋನು ರಾ ಮೆಟೀರಿಯಲ್ಸ್ ಅವನಿಗೆ ಸಾಲದಲ್ಲಿ ಸಿಗಬೇಕಾದ್ರೆ ಅವನ ಜೋಬಿಂದ ಕೊಡಬೇಕಾಗಿರೋದಿಲ್ಲ. ಸೊ ಅವನು ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿದ ಐಟಮ್ಸ್ನ ಸೇಲ್ ಮಾಡಿದ ಮೇಲೆ ರಾ ಮೆಟೀರಿಯಲ್ ಯಾರ ಹತ್ರದಿಂದ ಕೊಂಡ್ಕೊಂಡಿರ್ತಾನೋ ಅವನಿಗೆ ದುಡ್ಡು ಕೊಡ್ಬೋದು. ಇದರಿಂದ ಮ್ಯಾನುಫ್ಯಾಕ್ಚರಿಂದ ಹಣ ಲಾಕ್ ಆಗಿರಲ್ಲ ಒಂದೇ ಪ್ಲೇಸಲ್ಲಿ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟೋ ದುಡ್ಡು ಬೇಕಾಗಿರುತ್ತೆ. ನೀವು ಎಲ್ಲ ನಿಮ್ಮ ಕೈಯಿಂದ ಹಾಕಬೇಕಾದ್ರೆ ಅದು ಸೇಲ್ ಆಗೋ ತನಕ ಆ ದುಡ್ಡು ಹಾಗೆ ಉಳಿದಿರುತ್ತೆ. Since it is a negotiable instrument, it can easily be transferred in settlement of debts. ಇದು ನೆಗೋಷಿಯಬಲ್ ಸಾಧನವಾಗಿರುವುದರಿಂದ ಸಾಲಗಳನ್ನು ಸೆಟಲ್ ಮಾಡುವುದಕ್ಕೆ ಅದನ್ನು ಸುಲಭವಾಗಿ ವರ್ಗಾಯಿಸಬಹುದು. ಇನ್ನೊಂದು ಏನಂದರೆ ಸಾಲಗಾರನು ಕ್ರೆಡಿಟ್ ಅನ್ನು ಅನುಮತಿಸಬಹುದು ಮತ್ತು ಅದೇ ಸಮಯದಲ್ಲಿ ಬಂಡವಾಳವನ್ನು ಲಾಕ್ ಮಾಡದೆ ನೋಡಿಕೊಳ್ಳಬಹುದು. ಇಟ್ ಈಸ್ ಈಸಿ ಆ್ಯಂಡ್ ಕನ್ವೀನಿಯಂಟ್ ಫಾರ್ ರೆಮಿಟಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣವನ್ನು ರವಾನಿಸಲು ಇದು ಸುಲಭ ಮತ್ತು ಅನುಕೂಲಕರವಾಗಿರುತ್ತದೆ. ಫ್ರೀ ಟ್ರಾನ್ಸ್ಫರ್ ಫೆಸಿಲಿಟಿ ಆಫ್ ಬಿಲ್ಸ್ ಎನ್ಹಾನ್ಸಸ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಬಿಲ್ಗಳ ಉಚಿತ ವರ್ಗಾವಣೆ ಸೌಲಭ್ಯವು ವಾಣಿಜ್ಯ ವಹಿವಾಟುಗಳನ್ನು ಹೆಚ್ಚಿಸುತ್ತದೆ. If the drawer is in need of money, the bill can be converted into cash by discounting it with a bank at a very nominal expense. ಈಗ ಡ್ರಾಯರು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಬರೆದಿರ್ತಾನೆ, ಈ ದಿನದೊಳಗಡೆ ನನಗೆ ದುಡ್ಡು ಬರಬೇಕಂತ. ಈಗ ಅವ್ನು 3 ತಿಂಗಳ ಒಳಗಡೆ ನನಗೆ ದುಡ್ಡು ಬೇಕಂತ ಬರೆದಿರ್ತಾನೆ. ಈಗ ಡ್ರಾಯರ್ಗೆ 1 ತಿಂಗಳಲ್ಲಿ ಆ ದುಡ್ಡು ಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾನೆ, ಈ ಬಿಲ್ ಆಫ್ ಎಕ್ಸ್ಚೇಂಜು ಒಂದು ಬ್ಯಾಂಕಲ್ಲಿ ಹೋಗಿ ಕೊಟ್ಬಿಟ್ಟು ಅವನು ದುಡ್ಡು ತಗೋಬಹುದು ಬ್ಯಾಂಕಿಂದ. ಬ್ಯಾಂಕ್ನವರು ಒಂದು ನಾಮಿನಲ್ ಚಾರ್ಜ್ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಆ ನಾಮಿನಲ್ ಚಾರ್ಜ್ ತಗೊಂಡು 3 ತಿಂಗಳು ಬಿಟ್ಬಿಟ್ಟು ಆ ಬ್ಯಾಂಕ್ನವರು ಡ್ರಾಯಿಂದ ಆ ದುಡ್ಡನ್ನ ತಗೋಬಹುದು. ಬಿಲ್ಸ್ ಇನ್ ಸೆಟ್ಸ್.
Bills in such scenario, when the drawer and payee of a bill are located in different places, there are chances of losing the bills in the transition. To avoid this inconvenience, bills are drawn in sets. ಅಂದ್ರೆ ಬಿಲ್ ಡ್ರಾಯರ್ ಮತ್ತು ಪಾವತಿಸುವವರು ಬೇರೆ ಬೇರೆ ಸ್ಥಳಗಳಲ್ಲಿರುವಾಗ ಪರಿವರ್ತನೆಯ ಮಸೂದೆಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಈ ಅನಾನುಕೂಲತೆಯನ್ನು ತಪ್ಪಿಸಲು ಬಿಲ್ಲುಗಳನ್ನು ಸೆಟ್ ಆಗಿ ತಯಾರಿಸಲಾಗುತ್ತದೆ. ಸೆಟ್ ಆಗಿ ತಯಾರಿಸುವುದಂದ್ರೆ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಬದಲು ಮೂರು ಬಿಲ್ ಆಫ್ ಎಕ್ಸ್ಚೇಂಜ್ ತಯಾರಿಸಬಹುದು. This ensures that at least one part is transmitted safely to the ಡ್ರಾಯ್. ಈಗ ನೀವು 3 ಸೆಟ್ ಆಗಿ ಒಂದು ಕೊರಿಯರ್ ಮಾಡಬೇಕಾದ್ರೆ ಕನಿಷ್ಠ ಒಂದು ಭಾಗವನ್ನು ಡ್ರಾಯಿಗೆ ಸುರಕ್ಷಿತವಾಗಿ ರವಾನಿಸುವುದು ಇದು ಖಾತ್ರಿಗೊಳಿಸುತ್ತದೆ. ಅಂದರೆ 3 ಹೋಗಿ ಸೇರ್ಬೋದು, ಇಲ್ಲ 2 ಹೋಗಿ ಸೇರ್ಬೋದು, ಇಲ್ಲ 1 ಹೋಗಿ ಸೇರ್ಬೋದು. ಅಟ್ಲೀಸ್ಟ್ ಒಂದಾದರೂ ಸೇರಲಿ ಅನ್ನೋದ್ರ ಸಲುವಾಗಿ ಬಿಲ್ಸನ್ನು ಸೆಟ್ ಆಗಿ ಮಾಡ್ತಾರೆ. ಈಚ್ ಪಾರ್ಟ್ ಇಸ್ ನಂಬರ್ಡ್. ಈಗ ನೀವು ಸೆಟ್ ಆಗಿ ಮಾಡಬೇಕಾದ್ರೆ ಪ್ರತಿಯೊಂದು ಭಾಗಕ್ಕೆ ಸಂಖ್ಯೆಯನ್ನು ಬರೆದಿಡಲಾಗುತ್ತದೆ. ಆಲ್ ದ ಪಾರ್ಟ್ಸ್ ಆರ್ ಸೈನ್ಡ್ ಬೈ ದ ಡ್ರಾಯರ್. ಎಲ್ಲ ಭಾಗಗಳನ್ನು ಡ್ರಾಯರ್ ಸಹಿ ಮಾಡಿರ್ತಾರೆ. ದ ಪಾರ್ಟ್ ಅಕ್ಸೆಪ್ಟೆಡ್ ಇಸ್ ಎ ಬಿಲ್ ಇನ್ ಇಟ್ ಸೆಲ್ಫ್ ಅಂಡ್ ಅದರ್ ಪಾರ್ಟ್ಸ್ ಬಿಕಮ್ ಇನ್ವ್ಯಾಲಿಡ್. ಈಗ 3 ಬಿಲ್ ಆಫ್ ಎಕ್ಸ್ಚೇಂಜ್ ಕಳಿಸಿರ್ತಾರೆ. ಅದರಲ್ಲಿ ನಿಮಗೆ 3 ಸಿಕ್ಕಿದ್ರೇನು ಅದನ್ನು ಒಂದು ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಒಂದರ ಹಣ ಮಾತ್ರ ನೀವು ಪಡೆಯಲು ಸಾಧ್ಯತೆ ಇದೆ. ಇನ್ನೂ 2 ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಇದೇ ಒಂದೇ ಒಂದು ಸಿಕ್ಕಿದ್ದು ನೀವು ಅದನ್ನು ಇನ್ನೂ 2 ಕಳ್ದೋಗಿದ್ರು ಈ ಒಂದೇ ಒಂದು ಸಾಕು ನಿಮಗೆ ಹಣ ಸಿಗೋದಕ್ಕೆ. ದಿಸ್ ಇಸ್ ಅ ಸ್ಯಾಂಪಲ್ ಫಾರ್ ಬಿಲ್ ಆಫ್ ಎಕ್ಸ್ಚೇಂಜ್. ನಾವು ಹೇಳಿದ ಥರ ಎಷ್ಟು ಹಣ ಪೇ ಮಾಡಬೇಕನ್ನೋದು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾವ ಡೇಟು, ಯಾವ ಸ್ಥಳ ಅದು ಸರಿಯಾಗಿ ಬರೆದಿದ್ದಾರೆ. ಎಷ್ಟು ದಿನದ ಒಳಗೆ ಕೊಡಬೇಕು ಅನ್ನೋದನ್ನ ಇಲ್ಲ ಸರಿ ಬರೆದಿದ್ದಾರೆ. 2 months ಆಫ್ಟರ್ ಡೇಟ್ ಮತ್ತು 2 ತಿಂಗಳ ಒಳಗಡೆ ಬರೀಬೇಕಂತ. ಇದು ಡ್ರಾಯರ್. ಅವರಿಲ್ಲಿ ಅವ್ರ ಹೆಸರನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದರ ಮೇಲ್ಗಡೆ ಅವರು ಸಹಿ ಮಾಡಿರಬೇಕು. ಇದು ಅಕ್ಸೆಪ್ಟರು ಅವ್ರ ಹೆಸರು ಕ್ಲಿಯರ್ ಆಗಿ ಬರೆದಿದ್ದಾರೆ. ಇದ್ರ ಮೇಲ್ಗಡೆ ಅಕ್ಸೆಪ್ಟರು ಸೈನ್ ಮಾಡಿರಬೇಕು. ಸೈನ್ ಮಾಡಿರಲಿಲ್ಲ ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜು ವ್ಯಾಲಿಡ್ ಆಗಿರಲ್ಲ. ಸೊ ದಿಸ್ ಇಸ್ ಅ ಸ್ಯಾಂಪಲ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. So